ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮನ್ನು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಅಂತ ಯೋಚನೆ ಮಾಡ್ತೀರಾ? ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಹೌದು, ನಾನಿವತ್ತು ನಿಮ್ಮನ್ನು ಮೈಸೂರಲ್ಲಿ ಕಿಸಾನ್ ಸ್ವರ ಸಮ್ಮೇಳನ ಅನ್ನೋದು ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದಾರೆ. ಈ ಪ್ರೋಗ್ರಾಮ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ 40ಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ಇಲ್ಲಿ ಹಾಕ್ಕೊಂಡಿದ್ದಾರೆ. ನಾವು ಫಸ್ಟು ಇಲ್ಲಿ ಎಂಟ್ರಿ ಕೊಡ್ತಾಗೇ ಇಲ್ಲಿ ಫಸ್ಟು ಒಂದು ದವಸ ಧಾನ್ಯಗಳಿಂದ ಒಂದು ಡೆಕೋರೇಷನ್ನ ಮಾಡಿದ್ದಾರೆ. ಇದೇ ನಮಗೆ ವೆಲ್ಕಮ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ಲಾಗಿ ಅಷ್ಟು ಅಕ್ಕಿ, ರಾಗಿ ಇವುಗಳನ್ನ ಬಳಸಿ, ಆಯುಧಗಳನ್ನೆಲ್ಲ ಬಳಸಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಹೋಯಿತು ಅಂತ ಹೇಳಿದ್ರೆ ಇಲ್ಲಿ ಫ್ಲವರ್ ಗಾರ್ಡನ್ ಮಾಡಿದ್ದಾರೆ, ಫ್ಲವರ್ದು ಸ್ಟಾಲು. ಇಲ್ಲಿ ವೆರೈಟಿ ಆಫ್ ರೋಸಸ್ಗಳನ್ನ ಫಸ್ಟ್ ಎಂಟ್ರಿನಲ್ಲೇ ಇಟ್ಬಿಟ್ಟಿದ್ದಾರೆ. ಹಾಗೆಯೇ ಅದ್ರ ಪಕ್ಕದಲ್ಲಿ ಸೇವಂತಿಗೆಗಳು, ಎಷ್ಟು ತರಾವರಿಯಾದಂತಹ ಸೇವಂತಿಗೆಗಳು, ದಾಸವಾಳಗಳು, ಹಣ್ಣಿನ ಗಿಡಗಳು. ಈ ಹಣ್ಣಿನ ಗಿಡಗಳು ಬೇಗ ಫಲ ಬರುತ್ತೆ ಅಂತ ಹೇಳ್ತಾರೆ. ಇದನ್ನು ಯಾರಾದರೂ ತೋಟ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತಲ್ಲ, ಅಂಥವರು ಸಹ ಇಲ್ಲಿ ಬಂದು ಬೈ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಸೊಪ್ಪಿನ ಗಿಡಗಳು, ಸೊಪ್ಪಿನ ಬೀಜಗಳನ್ನು ಸಹ ಇಟ್ಟಿದ್ದಾರೆ. ಹಾಗೆ ಗೊಬ್ಬರ ಬೇಕು ಅಂತ ಏನಾದರೂ ಯಾರು ಯೋಚನೆ ಮಾಡ್ತಿದ್ರೆ, ಗಿಡಗಳಿಗೆ ಗೊಬ್ಬರಗಳು ಬೇಕು, ಮಣ್ಣು ಬೇಕು ಅಂತ ಹೇಳಿದ್ರೆ ಅದನ್ನು ಸಹ ಇಲ್ಲಿ ಅವೈಲೇಬಲ್ ಇತ್ತು. ಇದು ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ 40 ಸ್ಟಾಲ್ಗಳ ಹತ್ರ ಹೋಗಿ ನೋಡಿದಾಗ್ಲೂ ಎಲ್ಲೂ ಒಂದು ಚೂರಾದರೂ ಪ್ಲಾಸ್ಟಿಕ್ಕನ್ನು ನಾವು ನೋಡಲೇ ಇಲ್ಲ. ಅದೇ ಇಲ್ಲೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಸೇವಂತಿಗೆಗಳು ಎಷ್ಟು ತರಾವರಿ ಇದೆ ಅಂತ ಇಲ್ಲಿ ನೋಡ್ಲೂಬಹುದು. ಹಾಗೆ ಪರ್ಚೇಸ್ ಸಹ ಮಾಡಬಹುದು. ಇಲ್ಲಿ ತುಂಬ ರೇಟ್ ಜಾಸ್ತಿ ಅಥವಾ ಕಡಿಮೆ ಅಂತ ಹೇಳೋಕ್ಕಾಗಲ್ಲ, ಮಿಡಲಲ್ಲಿತ್ತು ರೇಟ್ ಎಲ್ಲ. ಇಲ್ಲಿ ನೋಡಿ, ದಾಸವಾಳಗಳು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಈ ಗಿಡಗಳನ್ನೆಲ್ಲ ನೋಡಿ ಸ್ವಲ್ಪ ಮುಂದೆ ಹೋದರೆ ಈ ಒಳಗಡೆ ಎಂಟ್ರಿ ತೊಗೋಬೇಕು. ಇಲ್ಲೆಲ್ಲ ಫಸ್ಟು ಹೂವಿನ ನೋಡಿಬಿಟ್ಟು ಫಸ್ಟು ವೆಲ್ಕಮ್ ಆಯಿತು. ಅದಾದಮೇಲೆ ಹೂವಿನ ಗಿಡ ನೋಡಿದ್ವಿ. ಅದಾದಮೇಲೆ ನಾವು ಒಳಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಮುಂದೆ ಹೋದ್ವಿ. ಪ್ಲಾಸ್ಟಿಕ್ ಫ್ರೀ ಅಂತಲೇ ಹೇಳ್ಬೋದು. ಹಾಗೆ ಮಕ್ಕಳಿಗೆ ರಜಾ ಇದ್ದಾಗ ಇಂಥ ಪ್ಲೇಸ್ಗಳಿಗೆ ನಾವು ಕರ್ಕೊಂಡು ಹೋದ್ರೆ ಈ ಸಮ್ಮೇಳನಕ್ಕೆ ತುಂಬ ಖುಷಿ ಪಡ್ತಾರೆ ಅಂತಲೇ ಹೇಳ್ಬೋದು. ಇದು ಒಳಗಡೆ ಎಂಟ್ರಿ ಆಗಿರುತ್ತೆ. ಇಂಥ ಸಮ್ಮೇಳನಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅವರಿಗೆ ಕೃಷಿ ಬಗ್ಗೆ ನಾಲೆಡ್ಜ್ ಬರುತ್ತೆ. ನಾವೇ ಎಷ್ಟೊಂದು ತಿಂಗಳನ್ನ ಇಲ್ಲಿ ನೋಡಿರೋಂಥ ವಸ್ತುಗಳನ್ನ ನಾನು ಇದುವರೆಗೂ ನೋಡೇ ಇರಲಿಲ್ಲ. ಅಷ್ಟು ವೆರೈಟಿ ಆದಂಥ ವಸ್ತುಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಫಸ್ಟು ಇಲ್ಲಿ ಕಬ್ಬಿಣದ ಐಟಮ್ಸ್ಗಳೆಲ್ಲ ಇರುತ್ತೆ, ಅಂದರೆ ಕೃಷಿಗಳಿಗೆ ಯೂಸ್ ಮಾಡ್ತಾರಲ್ವ, ಅಂಥ ಥಿಂಗ್ಸ್ನ ಇಟ್ಟಿದ್ದಾರೆ. ಹಾಗೆ ಮನೆಗಳಲ್ಲಿ ಯೂಸ್ ಮಾಡುತ್ತೀವಲ್ಲ ಕಾಯಿನ ತುರಿಯೋದಕ್ಕೆ, ಅದು ಹಾಗೆ ನೈಫ್ಗಳು, ಇದನ್ನೆಲ್ಲ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಆರ್ಗ್ಯಾನಿಕ್ ಅರಿಶಿನ ಪುಡಿನೂ ಸಹ ಇಲ್ಲಿ ಸಿಗುತ್ತೆ. ಹಾಗೆ ಹಸಿ ಅರಿಶಿನ ಸಹ ಸಿಗುತ್ತೆ. ಈ ಹಾಲಿಗೆ ನಾವು ಅರಿಶಿನ ಹಾಕಿ ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಭಯ ಪಡ್ತೀವಿ, ಕೆಮಿಕಲ್ ಮಿಕ್ಸ್ ಇದೆಯಾ ಅಂತ. ಈ ಕಾಲದಲ್ಲಂತೂ ಯಾವುದನ್ನು ಕೈಗೆ ಎತ್ಕೊಂಡು ತಿನ್ನೋದಕ್ಕೋದ್ರೂ 100 ಸಲ ಯೋಚನೆ ಮಾಡಬೇಕು ಅಂತ ಅನಿಸುತ್ತಲ್ವ. ಹಾಗೆ ಇಲ್ಲಿ ಯಾವುದೇ ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದು. ಅರಿಶಿನ ಸಿಗುತ್ತೆ, ಹಾಗೆ ಅದನ್ನು ಬೈ ಮಾಡ್ಕೋಬೋದು. ಅದ್ರ ಪಕ್ಕದಲ್ಲೇ ಸೋಪನ್ನು ಸಹ ಇಟ್ಟಿದ್ದಾರೆ. ಹಾಗೆ ಫೇಸ್ ವಾಶ್, ಈಗಂತೂ ಯಾವ ಸೋಪಲ್ಲೂ ಕೆಮಿಕಲ್ ಅಂತಲೇ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಅರಿಶಿನ ಮತ್ತು ಕೆಲವೊಂದು ಆಯಿಲ್ನ ಯೂಸ್ ಮಾಡಿ ಇವರು ಸೋಪ್ಗಳನ್ನ ತಯಾರಿಸಿದಾರಂತೆ. ಈ ಸೋಪ್ಗಳು ಅದ್ರ ಪಕ್ಕದಲ್ಲೇ ಫೇಸ್ ವಾಶು, ಅದನ್ನು ಸಹ ನೋಡ್ಬೋದು. ಪಕ್ಕದಲ್ಲಿ ಇನ್ನೊಂದು ತುಂಬ ಚೆನ್ನಾಗಿರೋವಂಥದ್ದು ನಾನು ಏನಪ್ಪ ಗಮನಿಸಿದೆ ಅಂತ ಹೇಳಿದ್ರೆ, ಈ ಬಿದಿರಿನಿಂದ ಆಭರಣಗಳನ್ನ ಮಾಡಿ ಇಲ್ಲಿಟ್ಟಿದ್ದಾರೆ. ಈ ಮದುವೆ ಫಂಕ್ಷನ್, ಮೆಹಂದಿ ಶಾಸ್ತ್ರಗಳಲ್ಲಿ ಯೂಸ್ ಮಾಡ್ತಾರಲ್ವ ಇವಾಗೆಲ್ಲ, ಪ್ಲಾಸ್ಟಿಕ್ಕಿಂದಲೇ ಹೂಗಳನ್ನ ಯೂಸ್ ಮಾಡ್ತಾರೆ, ಹೂವಿಂದ ಮಾಡಿರೋವಂಥದ್ದನ್ನೆಲ್ಲ. ಇಲ್ಲಿ ಬಿದಿರಿನಿಂದ ಮಾಡೋರೆ. ಇವ್ರು ಮಾಡಿರೋ ಕಸೂತಿ ಕೆಲಸಕ್ಕೆ ನಾವು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಕಿವಿ ಓಲೆಗಳು, ಬೈದಲೆ ಬೊಟ್ಟು, ಸರಗಳು, ಕೈ ಬ್ಯಾಂಡ್ಗಳು, ನೋಡಿ ಇಲ್ಲಿ ಕ್ಲಿಪ್ ಸಹ ಮಾಡಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಇದನ್ನು ನೋಡೋದಕ್ಕಂತೂ. ಅವ್ರು ಎಷ್ಟು ಆ ಸಣ್ಣ ಸಣ್ಣ ವರ್ಕ್ಗಳನ್ನ, ಫಿನಿಶಿಂಗ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಬಗೆ ಬಗೆಯ ಇನ್ನೂ ಸಹ ಬಟ್ಟೆ, ಇಲ್ಲಿ ನಿಮಗೆ ಏನು ಬೇಕೋ ಅದನ್ನೆಲ್ಲ ಸಹ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಕೆಲವೊಂದು ಪುಸ್ತಕ ಓದೋರಿಗೆ ಪುಸ್ತಕಗಳು, ಹಾಗೆ ಕಾಟನ್ ಡ್ರೆಸ್ಗಳು, ಮತ್ತು ಬ್ಯಾಗ್ಸು, ಮತ್ತು ಶರ್ಟ್ಸ್ಗಳು, ಇದನ್ನೆಲ್ಲ ಇವರು ಇಟ್ಟಿದ್ದಾರೆ. ಇದನ್ನು ಸಹ ನೋಡ್ಬೋದು ಇಲ್ಲಿ. ಹಾಗೆ ಬೆಡ್ಶೀಟ್ಗಳು ಸಹ ಕಾಟನ್ದು, ಅದನ್ನು ಹತ್ತಿ ಬಟ್ಟೆಗಳು ಸಹ ಇಲ್ಲಿ ಇಟ್ಟಿದ್ರು. ಹಾಗೆ ಇಲ್ಲಿ ತಿಂಡಿ ತಿನಿಸುಗಳನ್ನು ಸಹ ಇಟ್ಟಿದ್ದಾರೆ. ಕಾಫಿ ಪೌಡರ್ಗಳು, ಫ್ರೆಶ್ ಕಾಫಿ ಪೌಡರ್ಗಳು, ಇಲ್ಲಿ ಕಾಫಿ ಪೌಡರ್ಗಳನ್ನೆಲ್ಲ ಇಟ್ಟಿದ್ದಾರೆ ಫ್ರೆಶ್ ಆಗಿ. ತುಂಬ ಚೆನ್ನಾಗಿರುತ್ತೆ. ಈ ಕೊಡಗು ಕಾಫಿ ಅಂತ ಹೇಳ್ತಾರಲ್ವ, ಹಾಗೆ ಕೆಲವೊಂದು ಎಳ್ಳಿಂದ ಮಾಡಿರುವಂಥ ಲಡ್ಡುಗಳು, ಮತ್ತು ದವಸ ಧಾನ್ಯಗಳು ಅಂದರೆ ಸಿರಿಧಾನ್ಯಗಳಿಂದ ಬೆಳೆಸಿರ್ತಾರಲ್ವ ಲಡ್ಡುಗಳು ಮಾಡಿರ್ತಾರೆ, ಅದು ಒತ್ತು ಶಾವಿಗೆ, ರಾಗಿಯಿಂದ ಮಾಡಿರುವಂಥ ಒತ್ತು ಶಾವಿಗೆ, ಮತ್ತು ಎಲ್ಲ ಕಾಳುಗಳಿಂದ ಮಾಡಿರುವಂಥ ಈ ಥರ ಲಡ್ಡುಗಳು, ಇದನ್ನೆಲ್ಲ ಸಹ ಇಲ್ಲಿ
ಇಟ್ಟಿದ್ರು. ಹಾಗೆಯೇ ಇಲ್ಲಿ ಆರ್ಗ್ಯಾನಿಕ್ ಇಲ್ಲೇ ನೋಡಿ ತರಕಾರಿ, ಸೊಪ್ಪು, ಸಿರಿಧಾನ್ಯಗಳು ಇವೆಲ್ಲನೂ ಸಹ ನಾವಿಲ್ಲಿ ನೋಡ್ಬೋದು. ಹಾಗೆ ಪಕ್ಕದಲ್ಲಿ ಕಬ್ಬಿನ ಜ್ಯೂಸ್ ಸಹ ಇಟ್ಟಿದ್ದಾರೆ. ಮತ್ತು ಇದ್ರದ್ದು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಬೇಕು ಅಂತೇಳಿದ್ರೆ ಅಲ್ಲೇ ತಗೋಬೋದು. ಹಾಗೆ ಅಕ್ಕಿ, ಕೆಂಪಕ್ಕಿ ಬೇಕು ನಮಗೆ ಅಂದರೆ ರಾಜಮುಡಿ ರೈಸ್ ಅಂತ ಹೇಳ್ತಾರಲ್ವ, ನೋಡಿ ಎಷ್ಟು ಥರ ವೆರೈಟಿ ಅಕ್ಕಿನಲ್ಲೇ ಎಷ್ಟು ವೆರೈಟಿ ಇದೆ ಅಂತ ನನಗೆ ಈ ಸಮ್ಮೇಳನಕ್ಕೆ ಹೋದಾಗಲೇ ಗೊತ್ತಾಗಿದ್ದು ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಅಂತ ಏನಂದರೆ ಇಲ್ಲಿ ನೋಡಿ ಬೆಲ್ಲಗಳು, ಇದು ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ನಾನು ಸಹ ಟೇಸ್ಟ್ ಮಾಡಿದೆ. ಹಾಗೆ ಬೆಲ್ಲದಿಂದ ಮಾಡಿರುವಂಥ ಸ್ವೀಟ್ಸು, ಇಲ್ಲಿ ಐಸ್ ಕ್ರೀಮು, ಇದೇ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು. ಇದೆಲ್ಲ ಫ್ರೆಶ್ ಫ್ರೂಟ್ಸ್ಗಳು ಬಳಸಿ ಮಾಡಿರುವಂಥ ಐಸ್ ಕ್ರೀಮ್ಗಳನ್ನ ಇಟ್ಟಿದ್ರು. ಇದು ಉತ್ತರ ಕರ್ನಾಟಕದ ಊಟ, ರಸದ ಉತ್ತನ ಅಂತಲೇ ಹೇಳ್ಬೋದು. ಮಿರ್ಚಿ ಮತ್ತು ಜೋಳದ ರೊಟ್ಟಿ ಊಟ ಇಟ್ಟಿದ್ರು, ಗಿರ್ಮಿಟ್ಟು, ಅದನ್ನೆಲ್ಲ ಸಹ ನೋಡ್ಬೋದು. ಅಲ್ಲಿಂದ ನಾವು ಮುಂದೆ ಪಾಸಾದರೆ ಈ ಊರು ತರಕಾರಿಗಳಿಂದ, ಅಂದರೆ ಒಣ ತರಕಾರಿ ಬರುತ್ತಲ್ವ, ಅದರಿಂದ ಸ್ನಾನದ ಬ್ರಷ್ಷು ಅಥವಾ ಪಾತ್ರೆ ತೊಳೆಯೋ ಬ್ರಷ್ಗಳನ್ನ ಇವ್ರು ಇಟ್ಟಿದ್ರು. ಇದು ಇನ್ನೊಂದು ಥರ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಹಾಕಿದ್ದಾರೆ ಬೋರ್ಡ್ನ ನೋಡಿ, 6 ಮಂತ್ ವ್ಯಾರಂಟಿ ಅಂತೆ. ಇದು ಸ್ನಾನಕ್ಕೂ ಸಹ ಯೂಸ್ ಮಾಡ್ಬೋದು. ಪಾತ್ರೆ ತೊಳೆಯೋದಕ್ಕೆ ಇನ್ನೊಂದು ಥರ ಬ್ರಷ್ಗಳನ್ನ ಇವ್ರು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇವರು ಇದರಿಂದ ಪಾತ್ರೆನ 6 ತಿಂಗಳ ತನಕನೂ ನಾವು, ಅಂದರೆ 100 ರೂಪಾಯಿಗೆ 6 ಪೀಸ್ ಬರುತ್ತೆ ಅಂತ ಹೇಳ್ತಾಯಿದ್ರು, ತಗೊಳ್ಳಿ ಅಂತ ಹೇಳ್ತಾಯಿದ್ರು ಇವರು. ಹಾಗೆ ಇಲ್ಲಿ ಈ ಮೊಳಕೆ ಕಾಳುಗಳನ್ನ ಬಳಸಿ ಮಿಲೆಟ್ಸ್ ಪೌಡ್ರ್ ಮಾಡಿದ್ದಾರೆ, ಹಾಲಿಗೆ ಹಾಕ್ಕೊಂಡು ಮಕ್ಕಳಿಗೆ ಕುಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಹಾಲಿನ ಪೌಡ್ರುಗಳನ್ನ ಸಹ ಇಲ್ಲಿ ಇಟ್ಟಿದ್ದಾರೆ. ಇದನ್ನು ಸಹ ನೋಡ್ಕೋಬೋದು. ಮತ್ತು ಇದರ ಪಕ್ಕದಲ್ಲೇ ಇನ್ನೊಂದು ಏನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಉಪ್ಪಿನಕಾಯಿಗಳು, ವೆರೈಟಿ ಆಫ್ ಉಪ್ಪಿನಕಾಯಿಗಳು ಇಲ್ಲಿವೆ. ಎಷ್ಟು ಇದೇ ಸ್ಟಾಲ್ಗಳು ಜಾಸ್ತಿ ಅಂತಲೇ ಹೇಳ್ಬೋದು. ಪಿಕಲ್ಸ್ಗಳು, ಹಾಗೆ ಸಾಂಬಾರು ಪುಡಿಗಳು, ಮತ್ತು ಪಲ್ಯದ ಪುಡಿಗಳು, ಚಟ್ನಿ ಪುಡಿಗಳು, ಇದನ್ನು ಇಟ್ಟಿದ್ದಾರೆ. ಇದು ಐರನ್ ತವಾಗಳು, ದೋಸೆ ಮಾಡೋದಕ್ಕೆ ಅಥವಾ ಪಡ್ಡುಗಳನ್ನ ಮಾಡೋದಕ್ಕೆ ಇವರು ಇಲ್ಲಿ ಕೆಲವೊಂದು, ಅಂದರೆ ಕಡಿಮೆ ಬೆಲೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ರೇಟ್ ತುಂಬ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಅಗರಬತ್ತಿಗಳು, ಈ ಅಗರಬತ್ತಿನೂ ಅಷ್ಟೇ. ಈಗ ಮನೆಗಳಲ್ಲಿ ಅಗರಬತ್ತಿ, ದೇವಸ್ಥಾನಗಳಲ್ಲೆಲ್ಲ ಇವಾಗ ಹಚ್ಚಲೇಬೇಡಿ ಅಂತಲೇ ಹೇಳ್ತಾರೆ, ತುಂಬ ಹೊಗೆ ಬರುತ್ತೆ, ಉಸಿರಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇವರು ಸ್ಯಾಂಡಲಿಂದ ಮಾಡಿರುವಂಥ ಅಗರಬತ್ತಿಗಳು ತುಂಬ ಸುವಾಸನೆ ಭರಿತವಾಗಿ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಧೂಪದ ಈ ಬತ್ತಿಗಳು ಸಹ ಇವರು ಇಟ್ಟಿದ್ದರು. ಹಾಗೆ ಅಕ್ಕಿ, ಗೋಧಿನಲ್ಲಿ ಎಷ್ಟು ವೆರೈಟಿ ಆಫ್ ಗೋಧಿ ಇದೆ ಗೊತ್ತಾ ಫ್ರೆಂಡ್ಸ್. ಇಲ್ಲಿ ಗೋಧಿ, ಇಲ್ಲಿ ನೋಡಿ ಕೆಂಪಕ್ಕಿ ಮತ್ತು ಕಪ್ಪಕ್ಕಿ ಸಹ ಇಟ್ಟಿದ್ದಾರೆ, ಬಾರ್ಲಿ ಅಕ್ಕಿ, ಈ ಥರ ವೆರೈಟಿ ಬಾಸುಮತಿ ರೈಸು ಸಹ ಇಲ್ಲಿ ನೋಡ್ಕೋಬೋದು. ಇಲ್ಲಿ ನೋಡಿ ಈ ಥರದ್ದು ಡಯಾಬಿಟಿಸ್ಗೆ ಯೂಸ್ ಮಾಡುವಂಥ ಅಕ್ಕಿಗಳು, ಈ ಥರ ವೆರೈಟಿ ಅಕ್ಕಿಗಳನ್ನೆಲ್ಲ ಇಲ್ಲಿ ಜೋಡಿಸಿದ್ರು. ಬೇಳೆಗಳು ಸಹ ಇಲ್ಲಿ ಇಟ್ಟಿದ್ರು. ನಾವು ಹಾಗೆ ಮುಂದೆ ಹೋಗ್ತಾ ಇವರು ಕೃಷಿಗಳಿಗೆ ನಾವು ಬಳಸ್ತಾರಲ್ವ ಮಿಷನ್ಗಳು, ಅದು ಸಹ ಡೆಮೋಗೆ ಅಂತ ಇಟ್ಟಿದ್ರು. ಇಲ್ಲಿ ಪರ್ಚೇಸ್ ಸಹ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಯಾರಾದರೂ ಇವ್ರು ಬರ್ತಾರಲ್ವ ರೈತರು, ಅವರು ಸಹ ಇಲ್ಲಿ ನೋಡಿಬಿಟ್ಟು ಇಲ್ಲಿ ಅವ್ರು ಆರ್ಡ್ರ್ ಕೊಟ್ಟರೆ ಕೊಡ್ತಾಯಿದ್ರು ಅನಿಸುತ್ತೆ. ಇಲ್ಲಿ ನೋಡಿ ತೆಂಗಿನ ಚಿಪ್ಪಿಂದ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಇಲ್ಲಿ ನೋಡಿ ಅಕ್ಕಿಗಳು, ಇಲ್ಲಿ ಜಾಸ್ತಿ ನಾವು ನೋಡೋದಕ್ಕೆ ಸಿಗ್ತಾ ಇದ್ದಿದ್ದು ಅಂದರೆ ಅಕ್ಕಿ ಮತ್ತು ಉಪ್ಪಿನಕಾಯಿಗಳು, ಈ ಸಾಂಬಾರು ಪುಡಿ ಮತ್ತು ಚಟ್ನಿ ಪುಡಿಗಳು, ಇದನ್ನೆಲ್ಲ ಇದೇ ಜಾಸ್ತಿ ಇತ್ತು ಅಂತಲೇ ಹೇಳ್ಕೊಬೋದು. ಇಲ್ಲಿ ನೋಡಿ ಈ ಥರ ಬೇಳೆಗಳು, ಎಲ್ಲ ಥರ ಬೇಳೆ, ಹಾಗೆ ತಿಂಡಿಗಳು, ಬೂಂದಿ ಅಂತೆ, ಮಿಕ್ಸ್ಚರು, ಹಾಗೆ ಇದರಿಂದ ಮಾಡಿದ್ರು ಹಲಸಿನಕಾಯಿಂದ ಚಿಪ್ಸು, ಇದು ಶೋ ಪೀಸ್ಗಳು. ಇದು ಎಷ್ಟು ಚೆನ್ನಾಗಿದೆ, ಇದೆಲ್ಲ ಬಿದಿರಿಂದ ಮಾಡಿರೋವಂಥದ್ದು. ಹಾಗೆ ಯಾವುದೇ ಪೇಂಟನ್ನು ಇವರು ಬಳಸಿಲ್ಲ. ಈ ತೆಂಗಿನಕಾಯಿ ಚಿಪ್ಪಿಂದ ಬೌಲ್ಗಳು, ಹಾಗೆ ಮಗ್ಗಳು, ಹಾಗೆ ಗಡಿಯಾರಗಳು ಸಹ ಮಾಡಿಟ್ಟಿದ್ದಾರೆ. ಮತ್ತು ಸ್ಪೂನು, ಫೋರ್ಕು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಡಾಲರ್ಸ್ಗಳು, ಈ ಗಂಡು ಮಕ್ಕಳೆಲ್ಲ ಯೂಸ್ ಮಾಡ್ತಾರಲ್ವ, ಹಾಗೆ ಇದು ಈ ಹೊದಿಕೆಗಳು ಸಹ ಇಲ್ಲಿ ಇಟ್ಟಿದ್ದಾರೆ. ಇದು ಮತ್ತು ಪಕ್ಕಕ್ಕೆ ಬಂದರೆ ಮತ್ತೆ ಪಿಕಲ್ಸ್ಗಳನ್ನೇ ಇಲ್ಲಿ ಜಾಸ್ತಿ, ನಾನು ಆವಾಗಲೇ ಹೇಳಿದ್ನಲ್ಲ ಪಿಕಲ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ಓದೋ ಇಂಟ್ರೆಸ್ಟ್ ಇರೋರಿಗೆ ಸಹ ಬುಕ್ಸು, ಹಾಗೆ ತರಕಾರಿಗಳನ್ನ ಇಟ್ಟಿದ್ರು. ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ನನಗಿಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಕಪ್ಪು ಟೊಮೆಟೊ ನಾನು ನೋಡೇ ಇರಲಿಲ್ಲ ಇದುವರೆಗೂ. ಇವರು ಕಪ್ಪು ಟೊಮೆಟೊಗಳನ್ನೂ ಸಹ ಇಟ್ಟಿದ್ದಾರೆ. ಹಾಗೆ ಈ ಟೆರೆಸ್ ಗಾರ್ಡನ್ ಮಾಡೋವಂಥ ಇಂಟ್ರೆಸ್ಟ್ ಇರೋರು, ಸ್ವಂತ ಮನೆ ಇರೋರು
ಟೆರೆಸ್ ಗಾರ್ಡನ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಕೋಂಬೋ ಆಫರಲ್ಲಿ ಇಟ್ಟಿದ್ರು, ಅದನ್ನು ಸಹ ಇವರು ಪರ್ಚೇಸ್ ಮಾಡ್ಕೋಬೋದು. ಎಷ್ಟು ಥರ ತರಕಾರಿಗಳು ಇಟ್ಟಿದ್ದಾರೆ ಗೊತ್ತಾ ಇಲ್ಲಿ, ಅದು ತುಂಬ ಬೇಗನೆ ಫಲ ಬರೋವಂಥದ್ದನ್ನೆಲ್ಲ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಉಪ್ಪಿನಕಾಯಿ ಪಕ್ಕ ಬಂದ್ರಂತೂ ಅದು ಟೆಂಪ್ಟ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಒಂದ್ಸಲ ಟೇಸ್ಟ್ ಮಾಡೋಣ ಅಂತ ಅನಿಸ್ತಾಯಿತ್ತು. ಹಾಗೆ ಚಾಕ್ಲೇಟ್ ಸಹ, ಯಾವುದೇ ಬೆಲ್ಲ, ಇದು ಬರೀ ಬೆಲ್ಲದಿಂದ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಆ ಥರ ಚಾಕ್ಲೇಟ್ ಸಹ ಇಟ್ಟಿದ್ದಾರೆ. ಹಣ್ಣುಗಳು ಸಹ ಇವರು ಇಲ್ಲಿಟ್ಟಿದ್ದಾರೆ. ಇಲ್ಲಿ ಮುಂದೆ ಬಂದರೆ ಇಲ್ಲಿ ಆಯಿಲ್ಗಳು, ಅಲ್ಲೇ ಸಹ ಈ ಗಾಣಗಳಿಂದ ಎಣ್ಣೆ ಮಾಡ್ತಾಯಿದ್ರು. ಇಲ್ಲಿ ಹರಳೆಣ್ಣೆ ಮಾಡ್ತಾಯಿದ್ರು. ಈ ವಿಡಿಯೋನ ಆಗಲೇ ಪೋಸ್ಟ್ ಮಾಡಿದ್ದೀನಿ, ಒಂದ್ಸಲ ನೋಡಿ. ಇಲ್ಲೇ ಅಂದರೆ ಆನ್ ಸ್ಪಾಟಲ್ಲೇ ಹರಳುಗಳನ್ನೆಲ್ಲ ಹುರಿದು ಅದನ್ನೆಲ್ಲ ಕುಟ್ಟಿ ಅದನ್ನು ಬೇಯಿಸಿ ಆಯಿಲ್ ಮಾಡ್ತಾಯಿದ್ರು. ಹಾಗೆ ಕೊಬ್ಬರಿ ಎಣ್ಣೆ ಸಹ ಇಲ್ಲೇ ಗಾಣದಿಂದ ಕೊಬ್ಬರಿ ಎಣ್ಣೆ ಸಹ ಮಾಡ್ತಾಯಿದ್ರು. ಅದನ್ನು ಸಹ ಇಲ್ಲಿ ನಾವು ನೋಡ್ಕೋಬೋದು. ಇಲ್ಲಿ ಎಣ್ಣೆಗಳನ್ನ, ಬಾಟಲ್ಗಳನ್ನೂ ಇಟ್ಟಿದ್ದಾರೆ. ನಾವು ಇಂಥ ಸಮ್ಮೇಳನಗಳನ್ನು ಆಗಾಗ ಅದರಲ್ಲೂ ಈಗ ಸಮ್ಮರ್ ಟೈಮ್ ಇದೆ ಅಲ್ವಾ, ಇಂಥ ಟೈಮಲ್ಲಿ ಆದಷ್ಟು ಜಾಸ್ತಿ ಇಂಥ ಸಮ್ಮೇಳನಗಳನ್ನ ಮಾಡಿದಾಗ ನಾವು ಮಕ್ಕಳುಗಳನ್ನ ಇಲ್ಲಿಗೆ ಕರ್ಕೊಂಡು ಹೋಗ್ಬೋದು. ಇಲ್ಲಿ ಈ ಪೇಪರ್ ಇದನ್ನು ಮಾಡಿದ್ದಾರೆ, ಫೋಟೋ ಫ್ರೇಮ್ಗಳನ್ನ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಪೇಂಟನ್ನ ಇವರು ಯೂಸ್ ಮಾಡಿಲ್ಲವಂತೆ. ಇದರಲ್ಲಿ ಬರೀ ನೀವು ಈ ಫೋಟೋ ಫ್ರೇಮ್ ಮಾಡಿದ್ದಾರೆ ಅಂತ ಅಂದ್ಕೋಬೇಡಿ, ಎಷ್ಟು ವೆರೈಟಿ ಇದೆ ಗೊತ್ತಾ. ಇಲ್ಲಿ ಟೋಪಿಗಳಿದೆ, ಹ್ಯಾಟ್ಗಳು, ಇದು ಕೀ ಬಂಚ್ಗಳು, ಕೈ ಬ್ಯಾಂಡ್ಗಳು, ಓಲೆಗಳು ಮತ್ತು ಬ್ಯಾಗ್ ಸಹ ಮಾಡಿದ್ದಾರೆ. ಪರ್ಸು, ಇಲ್ಲಿ ನೋಡಿ ಪರ್ಸು ಎಷ್ಟು ಕ್ಯೂಟಾಗಿದೆ. ಬ್ಯಾಗ್ ಸಹ ಮಾಡಿದ್ದಾರೆ. ಹ್ಯಾಟ್ಗಳು ಮಾಡಿದ್ದಾರೆ ನೋಡಿ. ಸಮ್ಮರ್ಗೆ ಈ ಥರದನ್ನೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬುಕ್ಸ್ಗಳು ಅಂದರೆ ಇವರು ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಅಂದರೆ ಮೆಣಸಿನ್ಕಾಯಿ, ಈ ಬಾಳ್ಕದ ಮೆಣಸಿನ್ಕಾಯಿ ಅಂತೇಳೋ ಇದೆಲ್ಲ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು. ಈಗೆಲ್ಲ ಪ್ಯಾಕೆಟ್ಗಳನ್ನ ತಗೋಬಾ ಅಡುಗೆ ಮಾಡು ಅಷ್ಟೇ ಆಗ್ಬಿಟ್ಟೈತೆ. ಈಗ ಇಲ್ಲಿ ಇಂಥ ಸಮ್ಮೇಳನಕ್ಕೆ ಹೋದಾಗ ಮಕ್ಕಳುಗಳಿಗೂ ಸಹ ನಾವು ಈ ಕೃಷಿ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ನಮಗೆ ಗೊತ್ತಿಲ್ಲದೇ ಇರೋದನ್ನ ನಾವು ನೋಡಿ ಮಕ್ಳುಗಳಿಗೂ ತಿಳಿಸಿದಾಗ ಅವ್ರಿಗೆ ನಮ್ಮ ಮುಂದಿನ ಫ್ಯೂಚರ್ಗೆ, ಅಂದರೆ ನಮ್ಮ ನಂತರ ಮಕ್ಕಳುಗಳಿಗೆ ಅವ್ರಿಗೆ ಕೃಷಿ ಬಗ್ಗೆ ಆಸಕ್ತಿ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ಯೂರ್ ಹನಿಗಳು. ಹಾಗೆ ಇನ್ನೊಂದು ಇಂಟ್ರೆಸ್ಟ್ ಆಗಿರೋಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಕೊಬ್ಬರಿ, ಇಲ್ಲಿ ನೋಡಿ ಇವಾಗ ಕೊಬ್ಬರಿನ ಈ ಗಾಣಕ್ಕೆ ಹಾಕಿ ಆಲ್ರೆಡಿ ಎಣ್ಣೆ ಬಂದಿದೆ. ಇದು ಹರಳೆಣ್ಣೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದರೆ ಹತ್ತಿನೂ ಸಹ ಹೇಗೆ ತೆಗಿತಾರೆ, ಹತ್ತಿನ ನೂಲು ಹೇಗೆ ತೆಗಿತಾರೆ ಅನ್ನೋದನ್ನೆಲ್ಲ ಇವರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.